ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿ ಮನೆ ಹಾಗೂ ಕಚೇರಿ ಮೇಲೆ ಇವತ್ತು ಬೆಳಗ್ಗೆ ಇಡಿ ಅಧಿಕಾರಿಗಳು ರೇಡ್ ನಡೆಸಿ ಶಾಕ್ ಕೊಟ್ಟಿದ್ದಾರೆ. ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿಗೆ ಇಡಿ ಶಾಕ್ ಕೊಟ್ಟಿದೆ. ಇವತ್ತು ಶಾಸಕರ ಮನೆ ಸೇರಿದಂತೆ 4 ಕಡೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರು, ಚೆನ್ನೈ, ಬಳ್ಳಾರಿಯಲ್ಲೂ ಕೂಡ ಇಡಿ ಶೋಧ ಕಾರ್ಯವನ್ನು ನಡೆಸಿದೆ. ಭರತ್ ರೆಡ್ಡಿ ಮನೆ ಹಾಗೂ ಅವರ ತಂದೆಯ ಕಚೇರಿ ಮೇಲೂ ಕೂಡ ರೇಡ್ ನಡೆಸಿದೆ ಇಡಿ. ಶಾಸಕರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಮನೆ, ಕಚೇರಿ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಇತ್ತ ಬೆಂಗಳೂರಿನ ಮನೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಇಂದಿರಾನಗರದ ಬಿಡಿಎ ಕಾಂಪ್ಲೆಕ್ಸ್ನಲ್ಲಿ ಇರುವಂತಹ ಮನೆಯಲ್ಲಿ ಸರ್ಚ್ ಆಪರೇಷನ್ ಮುಂದುವರೆಸಿದೆ. 14 ಅಧಿಕಾರಿಗಳ ತಂಡ ದಾಖಲೆಯನ್ನು ಪರಿಶೀಲನೆ ಮಾಡ್ತಾ ಇದೆ. ಇನ್ನು ಭದ್ರತೆಗೆ ಅಂತ ಹೇಳಿ ಸಿಆರ್ಪಿಎಫ್ ಸಿಬ್ಬಂದಿಯನ್ನ ಅಧಿಕಾರಿಗಳು ಕರೆತಂದಿದ್ದಾರೆ. ಇವತ್ತು ಬೆಳಗ್ಗೆ ಬಳ್ಳಾರಿಯ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅಟ್ ಎ ಟೈಮ್ ಒಂದೇ ಬಾರಿ ಇವತ್ತು 4 ಕಡೆ ರೇಡ್ ನಡೆದಿರುವುದು. ಬೆಂಗಳೂರು, ಚೆನ್ನೈ, ಬಳ್ಳಾರಿಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಕೇವಲ ಭರತ್ ರೆಡ್ಡಿ ಅವರ ಮನೆ ಮಾತ್ರ ಅಲ್ಲ, ಅವರ ತಂದೆಯ ಕಚೇರಿ, ಅವರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಮನೆ ಮತ್ತು ಅವರ ಕಚೇರಿ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಇನ್ನು ಈ ಇಡಿ ರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಿಂದ ನಾಗರಾಜ್ ಹಾಗೆ ಬಳ್ಳಾರಿಯಿಂದ ರೇಣುಕಾರಾಧ್ಯ ಇಬ್ರು ಕೂಡ ಜಾಯ್ನ್ ಆಗಿದ್ದಾರೆ ಲೈವ್ನಲ್ಲಿ. ಮೊದಲಿಗೆ ನಾನು ಬಳ್ಳಾರಿ ಕಡೆಗೆ ಹೋಗ್ತೀನಿ. ರೇಣುಕಾರಾಧ್ಯ, ಶಾಸಕ ನಾರಾ ಭರತ್ ರೆಡ್ಡಿ ಮನೆ ಹಾಗೂ ಕಚೇರಿ ಮೇಲೂ ಕೂಡ ದಾಳಿ ನಡೆಸಿದೆ. ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಸೈಡ್ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಶರತ್, ಇವತ್ತು ಬೆಳಗಿನಿಂದಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಿರಂತರವಾಗಿ ಮುಂದುವರೆಸಿದ್ದಾರೆ. ಬಳ್ಳಾರಿ ನಗರದಲ್ಲಿ 4 ಕಡೆ ದಾಳಿಯಾಗಿರ್ತಕ್ಕಂಥದ್ದು. ಶಾಸಕರ ಮನೆ ಅಂದ್ರೆ ನಾರಾ ಭರತ್ ರೆಡ್ಡಿ ಅವರ ಮನೆ ಜೊತೆಗೆ ಅವರ ಕಚೇರಿ ಅಂದ್ರೆ ಅವರ ಉದ್ಯಮದ ಕಚೇರಿ ಅಂದ್ರೆ ಅವರ ಶಾಸಕರ ಕಚೇರಿ ಬೇರೆ ಇರ್ತಕ್ಕಂಥದ್ದು, ಇನ್ನೊಂದು ಉದ್ಯಮದ ಕಚೇರಿ ಬೇರೆ ಇರ್ತಕ್ಕಂಥದ್ದು. ಅಂದ್ರೆ ಅವರ ತಂದೆಯವರು ಏನು ಗ್ರಾನೈಟ್ ಬಿಸ್ನೆಸ್ ಅನ್ನ ಮಾಡ್ತಾರೆ ಆ ಕಚೇರಿಯ ಮೇಲೆ ದಾಳಿಯಾಗಿರ್ತಕ್ಕಂಥದ್ದು. ನಾನೀಗ ಅದೇ ಕಚೇರಿಯ ಮುಂಭಾಗ ಇದ್ದೀನಿ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇದು ನಾರಾ ಭರತ್ ರೆಡ್ಡಿ ಅವರ ಉದ್ಯಮದ ಕಚೇರಿ. ಈ ಕಚೇರಿಯ ಮೇಲೆ ದಾಳಿಯಾಗಿರ್ತಕ್ಕಂಥದ್ದು. ಜೊತೆಗೆ ನಾರಾ ಭರತ್ ರೆಡ್ಡಿ ಅವರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಅವರ ಮನೆಯ ಮೇಲೆ ಕೂಡ ದಾಳಿಯಾಗಿರ್ತಕ್ಕಂಥದ್ದು. ಜೊತೆಗೆ ಅವರ ಆಪ್ತರ ಮನೆಯ ಮೇಲೆ ಕೂಡ ಬೆಳಗಿನಿಂದ ದಾಳಿ ನಡೆದಿರ್ತಕ್ಕಂಥದ್ದು. ಈಗ ನಿರಂತರವಾಗಿ ದಾಖಲೆಗಳ ಪರಿಶೀಲನೆ ನಡೀತಾ ಇರ್ತಕ್ಕಂಥದ್ದು. ಜೊತೆಗೆ ಒಂದಷ್ಟು ಹಣ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳ ವಶದಲ್ಲಿದೆ. ಜೊತೆಗೆ ದಾಖಲೆಗಳು ಕೂಡ ವಶದಲ್ಲಿ ಇರ್ತಕ್ಕಂಥದ್ದು. ಅವೆಲ್ಲವನ್ನು ಕೂಡ ಇಡಿ ಅಧಿಕಾರಿಗಳು ಏನು ಬೆಂಗಳೂರಿನಿಂದ ತಂದಿರ್ತಕ್ಕಂಥ ವಾಹನಗಳಲ್ಲಿ ಹಾಕಿ ಅಂದ್ರೆ ಅದನ್ನೆಲ್ಲ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಬೆಂಗಳೂರಿನಿಂದ ಇವತ್ತು ಬೆಳಗ್ಗೆ 20 ಇನ್ನೋವಾ ವಾಹನಗಳಲ್ಲಿ ಇಡಿ ಅಧಿಕಾರಿಗಳು 4 ತಂಡವಾಗಿ ಬಂದು ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. 25 ಜನ ಸಿಆರ್ಪಿಎಫ್ ಸಿಬ್ಬಂದಿಯನ್ನ ಭದ್ರತೆಗೆ ನಂಬಿದೆ. ಬೆಳಗ್ಗೆ ಅಂದ್ರೆ 6:30ಕ್ಕೆ ದಾಳಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಈ ರೀತಿ ದಾಳಿ ಆಗುತ್ತೆ ಅನ್ನುವ ನಿರೀಕ್ಷೆ ಇರಲಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಶಾಕ್ ಆಗಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಮನೆಯಲ್ಲಿ ನಾರಾ ಭರತ್ ರೆಡ್ಡಿ ಅವರು ಇದ್ದಾರೆ, ಅವರಿಂದ ಕೂಡ ಅಧಿಕಾರಿಗಳು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಇನ್ನೊಂದು ಕಡೆಗೆ ಕಚೇರಿಯಲ್ಲಿ ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿ ಅವರು ಇದ್ದಾರೆ, ಅವರಿಂದನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಅಂದ್ರೆ ಚುನಾವಣೆಗೂ ಮುನ್ನ ಈ ಒಂದು ಅಂದ್ರೆ ನಾರಾ ಭರತ್ ರೆಡ್ಡಿ ಅವರ ಕುಟುಂಬದ ಉದ್ಯಮದ ಮೇಲೆ ಐಟಿ ರೇಡ್ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಅವರ ನೀಡಿರ್ತಕ್ಕಂಥ ದಾಖಲೆಗಳಿಗೂ ಮತ್ತೆ ಅವರ ಇರ್ತಕ್ಕಂಥ ಆಸ್ತಿಯೂ ಕೂಡ ಮಿಸ್ ಮ್ಯಾಚ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ದಾಳಿಯಾಗಿದೆ ಅನ್ನುವ ಮಾಹಿತಿ ಕೂಡ ಈಗ ಲಭ್ಯವಾಗಿತ್ತು. ನಾರಾ ಭರತ್ ರೆಡ್ಡಿ ಅವರು ಚುನಾವಣೆ ಸಂದರ್ಭದಲ್ಲಿ ಅಧಿಕೃತವಾಗಿ 91 ಕೋಟಿ ರೂಪಾಯಿ ಹೊಳ್ಳಲೇರಿ. ನಾನು ನಿಮ್ಮನ್ನ ಮತ್ತೊಮ್ಮೆ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಕಡೆ ಬೆಂಗಳೂರಿನ ರೈಡ್ ಕುರಿತು ನಮ್ಮ ಪ್ರತಿನಿಧಿ ನಾಗರಾಜ್ ಕೂಡ ಲೈವ್ ನಲ್ಲಿದ್ದಾರೆ. ನಾಗರಾಜ್, ಬೆಂಗಳೂರಿನಲ್ಲಿ ನಾರಾ ಭರತ್ ರೆಡ್ಡಿ ಅವರ ನಿವಾಸದ ಮೇಲೆ ಯಾವ ರೀತಿ ಏನು ಕಾರ್ಯಾಚರಣೆ ನಡೀತಾ ಇದೆ, ಸರ್ಚ್ ಆಪರೇಷನ್ ನಡೀತಾ ಇದೆ, ಇನ್ಸೈಡ್ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಅಂತ ಹೇಳಿ? ಶರತ್, ಏನು ಬೆಳಗ್ಗೆ 5 ಗಂಟೆ ಸುಮಾರಿಗೆ ಏನು ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಮನೆ ಇಂದಿರಾನಗರದ ಬಿಡಿಎ ಕಾಂಪ್ಲೆಕ್ಸ್ ಬಳಿ ಇದೆ. ಇಲ್ಲಿಗೆ ಇಡಿ ಅಧಿಕಾರಿಗಳು 2 ಇನೋವಾದಲ್ಲಿ 14 ಜನರ ತಂಡ ಬಂದಿರತಕ್ಕಂಥದ್ದು. ಬಂದ ಕೂಡಲೇ 5 ಗಂಟೆಗೆ ಇಲ್ಲಿಗೆ ರೀಚ್ ಆಗಿದ್ದಾರೆ. ಆದರೆ 1 ಗಂಟೆಗಳ ಕಾಲ ಇಲ್ಲೇ ವೇಟ್ ಮಾಡಿ 6 ಗಂಟೆಗೆ ಅವರ ಮನೆ ಒಳಗಡೆ ಹೋಗಿ ಪರಿಶೀಲನೆಯನ್ನು ಶುರು ಮಾಡಿರ್ತಕ್ಕಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಅವರು ಕೇವಲ ಏನು ಇಡಿ ಅಧಿಕಾರಿಗಳು ಮಾತ್ರ ಬಂದಿಲ್ಲ, ಭದ್ರತೆಗೆ ಸಿಆರ್ಪಿಎಫ್ ಸಿಬ್ಬಂದಿಯನ್ನು ಸಹ ಜೊತೆಗೆ ಕರೆದುಕೊಂಡು ಬಂದು ಒಂದು ಪರಿಶೀಲನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಏನು ಈಗಷ್ಟೇ 4 ಕಡೆ ದಾಳಿ ಆಗಿದೆ ಅಂತೇಳಿ ಹೇಳಲಾಗ್ತಾ ಇತ್ತು. ಆದರೆ ಒಟ್ಟು ದಾಳಿ ಈ ಒಂದು ಏನು ನಾರಾ ಭರತ್ ರೆಡ್ಡಿ ಅವರಿಗೆ ಸಂಬಂಧಿಸಿದಂತೆ ಒಟ್ಟು 15 ಕಡೆ ದಾಳಿ ಆಗಿದೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಏನು ಇವರಿಗೆ ಗ್ರಾನೈಟ್ ಬಿಸ್ನೆಸ್ ಇದೆ, ಕೊಪ್ಪಳದಲ್ಲಿ ಇದೆ, ಜೊತೆಗೆ ಆಂಧ್ರ ಪ್ರದೇಶದ ಒಂಗೋಲ್ನಲ್ಲಿದೆ, ಜೊತೆಗೆ ಇದರ ಬಿಸ್ನೆಸ್ ಅನ್ನು ನೋಡ್ಕೊಳ್ಳುವಂಥ ಚೆನ್ನೈನಲ್ಲಿ ಕಚೇರಿ ಇದೆ.
ಇದೆ. ಇಲ್ಲೂ ಸಹ ದಾಳಿ ಆಗಿದೆ ಇಡಿ ಅಧಿಕಾರಿಗಳಿಂದ. ECIR ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಏನಿದೆ ಇದರ ಅಡಿಯಲ್ಲಿ ECIR ಅನ್ನು ದಾಖಲು ಮಾಡಿಕೊಂಡು ಈ ಒಂದು ಪರಿಶೀಲನೆ ಏಕಕಾಲಕ್ಕೆ 15 ಕಡೆ ನಡೀತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಜೊತೆಗೆ ಏನು ಕೆಲ ವರ್ಷಗಳಿಂದ ಇವರ ಮೇಲೆ IT ರೇಡ್ ಸಹ ಆಗಿತ್ತು. ಇಲ್ಲಿಂದ IT ಅಧಿಕಾರಿಗಳು ಏನಾದರೂ ಮಾಹಿತಿಯನ್ನು ನೀಡಿದ್ರ ಅನ್ನೋ ಅಂಶಗಳು ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿರ್ತಕ್ಕಂಥದ್ದು. ಆದರೆ ಏನು ಇಡಿ ಅಧಿಕಾರಿಗಳು ಒಟ್ಟಿಗೆ ಬಂದು ದಾಳಿಯನ್ನು ಎಲ್ಲ ಕಡೆ ನಡೆಸಿದ್ದಾರೆ. ಈ ವೇಳೆಯಲ್ಲಿ ಸಾಕಷ್ಟು ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಜೊತೆಗೆ ಇವರ ಗ್ರಾನೈಟ್ ಬಿಸ್ನೆಸ್ ಸಾಕಷ್ಟು ಹೊರ ದೇಶಗಳಿಗೂ ಸಹ ಇರೋದ್ರಿಂದ ಅಲ್ಲಿ ಏನಾದರೂ ಲೋಪದೋಷಗಳಾಗಿದ್ದಾವೆ, ಅಂದರೆ ಮನಿ ಲ್ಯಾಂಡ್ರಿಂಗ್ ಆಗ್ತಾ ಇದೆಯಾ ಇವ್ರ ಕಡೆಯಿಂದ ಅನ್ನೋದು ಇನ್ನಷ್ಟೇ ದೃಢ ಆಗಬೇಕು. ಜೊತೆಗೆ ಸಾಕಷ್ಟು ದಾಖಲೆಗಳ ಪರಿಶೀಲನೆ ಆಗ್ತಾ ಇದ್ದು ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಅಂತೇಳಿ ಇಡಿ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಶರತ್, ಥ್ಯಾಂಕ್ ಯು ನಾಗರಾಜ್. ಬೆಂಗಳೂರಿನ ಇಡಿ ರೇಡ್ ಕುರಿತು ಮಾಹಿತಿ ಕೊಡಿದ್ದಕ್ಕಾಗಿ. ಮತ್ತೊಂದು ಕಡೆ ಬಳ್ಳಾರಿ ಅವಾಗ ಈಶ್ವರಪ್ಪನವರು DK ಸುರೇಶ್ ಅವರನ್ನ ದೇಶ ವಿಭಜನೆ ಬಗ್ಗೆ ಮಾತಾಡೋದಕ್ಕೆ ಗುಂಡಿಟ್ಟು ಕೊಲ್ಲಬೇಕು ಅಂತೇಳಿ ಹೇಳಿದ್ರು. ಈಗ ಸಂಸದ DK ಸುರೇಶ್ ಅವರೇ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನೇ ಅವ್ರ ಮನೆಗೆ ಹೋಗ್ತೀನಿ, ಗುಂಡು ಹೊಡೆಯಲಿ ಅಂತೇಳಿ ಹೇಳಿದ್ದಾರೆ DK ಸುರೇಶ್. KS ಈಶ್ವರಪ್ಪನವರ ಮಾತಿಗೆ DK ಸುರೇಶ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಡವರ ಮಕ್ಕಳನ್ನ ಹೇಳಿಕೆ ಮೂಲಕ ರೊಚ್ಚಿಗೆಬ್ಬಿಸ್ತಾ ಇದ್ದಾರೆ. ನಾನೇ ಈಶ್ವರಪ್ಪ ಅವ್ರ ಮನೆಗೆ ಹೋಗ್ತೀನಿ, ಗುಂಡು ಹೊಡೆಯಲಿ ಅಂತ ಹೇಳಿ DK ಸುರೇಶ್ ಹೇಳಿದ್ದಾರೆ. DK ಸುರೇಶ್ ಅವರು KS ಈಶ್ವರಪ್ಪ ಅವರ ಹೇಳಿಕೆಗೆ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಡವರ ಮಕ್ಕಳನ್ನ ಹೇಳಿಕೆ ಮೂಲಕ ರೊಚ್ಚಿಗೆಬ್ಬಿಸೋದು ಬೇಡ, ಇವರ ಸಂಸ್ಕೃತಿನೇ ಅದೇ, ಗುಂಡು ಹೊಡೆಯೋದೇ ಇವರ ಸಂಸ್ಕೃತಿ, ಗಾಂಧೀಜಿಯವರನ್ನ ಕೊಂದಂಥವ್ರು ಇವರಪ್ಪ ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿದ್ದಾರೆ. ಆ ಮೂಲಕ ಈ ಒಂದು ವಿಚಾರ ಇದೆಯಲ್ಲ, KS ಈಶ್ವರಪ್ಪನವರು ಆಡಿರುವಂಥ ಮಾತು DK ಸುರೇಶ್ ಅವರ ಬಗ್ಗೆ ಈಗ ಅವರೇ ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದ್ರೆ DK ಸುರೇಶ್ ಮಾತಿನಲ್ಲಿ ಏನೇನು ಹೇಳಿದ್ದಾರೆ ನೋಡೋಣ ಬನ್ನಿ. ಬಹುಶಃ ಇತಿಹಾಸ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಗಾಂಧೀಜಿಯವರನ್ನ, ಮಹಾತ್ಮ ಗಾಂಧೀಜಿಯವರನ್ನ ಕೊಂದಂಥ ಕೀರ್ತಿ ಅವ್ರ ಪಕ್ಷಕ್ಕಿದೆ. ಸೊ ಅದರಲ್ಲಿ ನಾನೊಬ್ಬ ಸಣ್ಣ ವ್ಯಕ್ತಿ. ಸೊ ಕನ್ನಡದ ಪರ ಧ್ವನಿ ಎತ್ತಿದ್ದಕ್ಕೆ, ಕರ್ನಾಟಕದ ಪರ ಧ್ವನಿ ಎತ್ತಿದ್ದಕ್ಕೆ ನನ್ನನ್ನು ಗುಂಡಿಕ್ಕಿ ಕೊಲ್ಲಿ ಅಂಥೇಳಿ ಹೇಳಿದ್ದಾರೆ ಅಂಥೇಳಿ ವರದಿಗಳು ಬರ್ತಾ ಇದೆ. ಸೊ ಬಡವರನ್ನು ಯಾಕೆ ಬಾವಿಗೆ ತಳ್ಳಿ ಆಟ ನೋಡ್ತೀರಿ? ನಿಮಗೆ ರಾಜ್ಯಪಾಲರೋ ಏನೋ ಅಧಿಕಾರದ ಆಸೆ ಇರಬೇಕು ಅಂತ ಕಾಣಿಸ್ತದೆ. BJPಯವರು ನಿಮ್ಮನ್ನು ಮೂಲೆ ಗುಂಪು ಮಾಡಿದ್ದಾರೆ ಅಂತ ಕಾಣಿಸ್ತದೆ. ಅದಕ್ಕೆ ನೀವು ಆಗಾಗ ಏನೇನೋ ಮಾತನಾಡ್ತಾ ಇರ್ತೀರಿ. ಹಿರಿಯರಾದರೂ ಕೂಡ ಏನಾರ ಮಾತಾಡಬೇಕು ಅಂಥೇಳಿ ನೀವು ಮಾತಾಡ್ತಾನೆ ಇರ್ತೀರಿ. ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ತಾವು ಸಮಯ ಕೊಟ್ಟರೆ ಬೇರೆಯವರೆಲ್ಲ ಯಾಕೆ ಗುಂಡಿ ಕೊಲ್ಲಬೇಕು? ಈ ಕನ್ನಡದ ನೆಲಕ್ಕೋಸ್ಕರ, ಕನ್ನಡಿಗರಿಗೋಸ್ಕರ ನಾನೇ ಬಂದು ನಿಮ್ಮ ಮುಂದೆ ನಿಂತ್ಕೋಬೇಕು ಅಂತಿದ್ದೀನಿ. ಸಮಯ ಕೊಡ್ತೀನಿ, ತಿಳಿಸ್ತೀನಿ, ಬಂದು ನಿಲ್ತೀನಿ. ದಯವಿಟ್ಟು ನಿಮ್ಮ ಆಸೆ ಈಡೇರಿಸ್ಕೊಂಡು ನಿಮ್ಮ ನಾಯಕರಿಗೆ ಶಬಾಷ್ಗಿರಿ ತಗೊಳ್ಳಿ ಅಂಥೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಅದಕ್ಕೆ ನಾನೇ ತೀರ್ಮಾನ ಮಾಡಿದ್ದೀನಲ್ಲ, ಈ ಪಾಪ ಯಾರ ಬಡವ್ರ ಮಕ್ಕಳನ್ನ ಈ ಥರ ರೊಚ್ಚಿಗೇಳಿಸಿ ಅವ್ರ ಮೇಲೆ ಕೇಸ್ ಹಾಕ್ಸಿ ಅವರನ್ನು ಬಾವಿಗೆ ತಳ್ಳಿ ನೋಡೋ ಬದಲು ಪಾಪ ಮಹಾನ್ ನಾಯಕರು DK ಸುರೇಶ್ ಅವರು ಹೇಳ್ತಾ ಇದ್ದಾರೆ, ನಾನೇ ಬರ್ತೀನಿ, ನಿಮ್ಗೆ ತ್ರಾಸ ಆಗೋದು ಬೇಡ, ನಿಮ್ಮ ನಾಯಕರ ಮುಂದೆ ನೀವು ಶಬಾಸ್ಗಿರಿ ತಗೊಳ್ಳಿ, ಗುಂಡು ಹೊಡೆಯಿರಿ, ನಿಮ್ಮ ಮನೆಗೆ ನಾನೇ ಬರ್ತೀನಿ ಯಾವಾಗಂತ ಹೇಳ್ತೀನಿ ಅಂತ ಹೇಳಿದ್ದಾರೆ. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯೊಂದಿಗೆ ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ್, ಹಾಗೆ ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಸತೀಶ್ ಕೂಡ ಎಟ್ ಎ ಟೈಮ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಮೊದಲು ಶಿವಮೊಗ್ಗದ ಪ್ರತಿನಿಧಿ ಭೀಮಾ ನಾಯ್ಕನ್ ಮಾತಾಡ್ತೀನಿ. ಭೀಮಾ ನಾಯ್ಕ್, ಅವತ್ತು ಏನು ಹೇಳಿದ್ರು ಮಾನ್ಯ ಮಾಜಿ DCM ಈಶ್ವರಪ್ಪನವರು, ಇವತ್ತು ಹೇಗೆ ಅದಕ್ಕೆ ಯೂಟರ್ನ್ ಹೊಡೆದಿದ್ದಾರೆ, ಈಗ ಎಷ್ಟು ರೊಚ್ಚಿಗೆ ಬಿಸಿದೆ ಇವರ ಈ ಹೇಳಿಕೆ? ಭೀಮಾ ನಾಯ್ಕ್. ಎಸ್ ರಂಜಿತ್, ಏನು ಅಂದ್ರೆ ಈಶ್ವರಪ್ಪನವರು ಹೇಳ್ತಿರುವಂತದ್ದು ಏನು ಅಂದ್ರೆ, ನಾನು ಹೇಳಿರುವಂತದ್ದು ದೇಶ ವಿಭಜನೆ ಮಾಡುವಂತ ಹೇಳಿಕೆ ನೀಡುವವರನ್ನ ಹಾಗೂ ದೇಶ ದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಲುವಂತ ಕಾನೂನನ್ನ ಜಾರಿಗೆ ತರಬೇಕು ಅಂತೇಳಿ ಕೇಂದ್ರಕ್ಕೆ ಪತ್ರ ಸಹ ಬರೆದಿದ್ದೇನೆ. ಮತ್ತೊಮ್ಮೆ ನಾಳೆ ನಾನು ಪತ್ರವನ್ನ ಬರೀತೇನೆ. ಅದನ್ನ ಹೊರತುಪಡಿಸಿ ನಾನು DK ಸುರೇಶ್ ಅವರನ್ನ ಗುಂಡಿಕ್ಕಿ ಕೊಲ್ಲಿ ಅನ್ನುವಂತ ಮಾತನ್ನ ಹೇಳಿಲ್ಲ, ಹೇಳುವುದೂ ಇಲ್ಲ. ಇಂಥ 100 FIR ಗಳನ್ನ ನನ್ನ ಮೇಲೆ ದಾಖಲಿಸಲಿ, ನಾನು ಕಾನೂನು ಬದ್ಧವಾಗಿ ಏನು ಮಾಡ್ಬೇಕು ಅದನ್ನ ಉತ್ತರ ಕೊಡ್ತೇನೆ, ಆ ರೀತಿ ಅಂತ ಹೇಳಿಕೆಯನ್ನ ಕೊಟ್ಟಿರುತ್ತದೆ. ನಾನು ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಅವ್ರನ್ನ, ಸುರೇಶ್ ಅವರನ್ನ ಕೊಲ್ಲಿ ಅನ್ನುವಂತ ಮಾತನ್ನ ನಾನು ಎಲ್ಲಿಯೂ ಸಹ ಹೇಳಿಲ್ಲ. ನಾನು ಹೇಳಿರುವಂತದ್ದು ದೇಶವನ್ನ ವಿಭಜನೆ ಮಾಡುವಂತ ಹೇಳಿಕೆ ಕೊಡುವವರನ್ನ ಹಾಗೂ ರಾಷ್ಟ್ರ ದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಲುವಂತ ಕಾನೂನನ್ನ ಕೇಂದ್ರ ಸರ್ಕಾರ ಜಾರಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ನಾನು
ಪ್ರಧಾನಿಗಳಿಗೆ ಪತ್ರವನ್ನ ಸಹ ಬರ್ದಿರೋದು. ಅದನ್ನ ಹೊರತುಪಡಿಸಿ ಡಿ.ಕೆ. ಶಿವಕುಮಾರ್ ಅವರನ್ನ ಕೊಲ್ಲಿ ಅನ್ನುವಂತ ಮಾತನ್ನ ಹೇಳಿಲ್ಲ ಎನ್ನುವಂತ ಸ್ಪಷ್ಟನೆಯನ್ನ ಸಹ ಈಗ ಈಶ್ವರಪ್ಪನವರು ನೀಡಿರುವಂತದ್ದು. ಇವತ್ತು ಬೆಳಗ್ಗೆ ಏನು ದಾವಣಗೆರೆ ಪೊಲೀಸ್ನವರು ಶಿವಮೊಗ್ಗದಲ್ಲಿರುವಂತಹ ಮಲ್ಲೇಶ್ವರಂನಲ್ಲಿರುವಂತಹ ಈಶ್ವರಪ್ಪನವರ ಮನೆಗೆ ಭೇಟಿಯನ್ನ ಕೊಟ್ಟು ಆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ನಿನ್ನೆ ಏನು FIR ಸಹ ದಾಖಲಾಗಿತ್ತು. ಇವತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಕೊಟ್ಟಿದ್ರು. ನೋಟಿಸ್ ಕೊಟ್ಟ ಬೆನ್ನಲ್ಲೇ ಈಶ್ವರಪ್ಪನವರು ತುರ್ತು ಪತ್ರಿಕಾಗೋಷ್ಠಿಯನ್ನ ಕರೆದು ಸ್ಪಷ್ಟನೆ ಸಹ ನೀಡಿರುವಂತದ್ದು. ರಂಜಿತ್, ಭೀಮನಾಯ್ಕ ಜಸ್ಟ್ ಹೋಲ್ಡ್, ನಿಮ್ಮನ್ನು ಮಾತನಾಡಿಸ್ತೀನಿ. ಹಾಗೆ ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಸತೀಶ್ ಕೂಡ ಲೈವ್ ನಲ್ಲಿ ಇದ್ದಾರೆ. ಸತೀಶ್, ಈಶ್ವರಪ್ಪನವರ ಹೇಳಿಕೆಗೆ ಡಿ.ಕೆ. ಸುರೇಶ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನೇ ಅವ್ರ ಮನೆಗೆ ಹೋಗ್ತೀನಿ ಗುಂಡು ಹೊಡೆಯಲಿ ಅಂತೇಳಿ. ಮುಂದುವರೆದು ಏನೇನು ಮಾತಾಡಿದ್ರು ಡಿ.ಕೆ. ಸುರೇಶ್? ಸತೀಶ್, ರಂಜಿತ್, ಸಂಸದ ಡಿ.ಕೆ. ಸುರೇಶ್ ಅವರ ಬಗ್ಗೆ ಈಶ್ವರಪ್ಪನವರು ಹೇಳಿದಂಥ ಹೇಳಿಕೆ ಸಾಕಷ್ಟು ವಿವಾದವನ್ನು ಸೃಷ್ಟಿಸಿತು, ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿತ್ತು. ಹೀಗಾಗಿಯೇ ಈ ಬಗ್ಗೆ ಇವತ್ತು ಸಂಸದ ಸುರೇಶ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮಾಧ್ಯಮಗಳಿಗೆ. ಹೀಗಾಗಿ ಈಶ್ವರಪ್ಪನವರು ಬೇರೆ ಮಕ್ಕಳನ್ನು ಪ್ರಚೋದಿಸೋದು ಬೇಡ, ಅವರನ್ನು ಬಲಿ ಕೊಡೋದು ಬೇಡ, ಅಂದರೆ ಅವ್ರ ಮುಖಾಂತರ ಬೇರೆ ಬೇರೆ ಅನಾಹುತಕ್ಕೆ ಕಾರಣ ಆಗೋದು ಬೇಡ, ನಾನೇ ನಿಮ್ಮ ಮನೆ ಬರ್ತೀನಿ, ನೀವೇ ಗುಂಡು ಹೊಡೆಯಿರಿ ಅನ್ನೋ ಒಂದು ಸವಾಲನ್ನು ಹಾಕಿದ್ದಾರೆ. ಜೊತೆಗೆ ಈಶ್ವರಪ್ಪನವರು ಈಗ ಸವಕಲು ನಾಣ್ಯ ಆಗಿದೆ ಅನ್ನೋ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಅವರ ಪಕ್ಷದಲ್ಲೇ ಅವ್ರನ್ನ ಮೂಲೆ ಗುಂಪು ಮಾಡಿದ್ದಾರೆ. ಹೀಗಾಗಿ ಅವರು ಮುನ್ನೆಲೆಗೆ ಬರಲಿಕ್ಕೆ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹೀಗಾಗಿಯೇ ಅವರ ಹೇಳಿಕೆಗೆ ನನ್ನ ಒಂದು ಕೌಂಟರ್ ಅಂತ ಸಂಸದ ಡಿ.ಕೆ. ಸುರೇಶ್ ಅವರು ಕೌಂಟರನ್ನು ಕೊಟ್ಟಿರುವಂಥದ್ದು. ನಾನೇ ನಿಮ್ಮ ಮನೆಗೆ ಬರ್ತೀನಿ, ಸಮಯವನ್ನು ನಿಗದಿ ಮಾಡಿ, ಇನ್ನೊಂದು ವಾರದಲ್ಲಿ ಸಮಯವನ್ನು ನಿಗದಿ ಮಾಡಿ ನಿಮ್ಮ ಮನೆಗೆ ಬರ್ತೀನಿ, ನೀವೇ ಗುಂಡು ಹೊಡೆಯಿರಿ ಅನ್ನೋ ಒಂದು ಸವಾಲನ್ನು ಹಾಕಿದ್ದಾರೆ. ಆ ಮುಖಾಂತರ ಈಶ್ವರಪ್ಪನವರ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಈಶ್ವರಪ್ಪನವರ ಹೇಳಿಕೆ ಸಾಕಷ್ಟು ವಿವಾದವನ್ನು ಸೃಷ್ಟಿಸಿತು. ಇವತ್ತು ಸಂಸದ ಸುರೇಶ್ ಅವರು ಅವರಿಗೆ ತಿರುಗೇಟನ್ನು ನೀಡಿರುವಂಥದ್ದು. ಮುಂದೆ ಇದು ಯಾವ ಬೆಳವಣಿಗೆಯನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಜೊತೆಗೇ ಸಂಸತ್ನಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ, ಹೀಗಾಗಿ ನನ್ನ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತೆ. ರಾಜ್ಯಕ್ಕೆ ಆಗ್ತಾ ಇರುವ ಅನ್ಯಾಯದ ವಿರುದ್ಧ ನಾನು ರಾಜ್ಯದೊಳಗೆ ಮತ್ತು ದೆಹಲಿಯಲ್ಲಿ ಕೂಡ ಹೋರಾಟವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಸಂಸದ ಡಿ.ಕೆ. ಸುರೇಶ್ ಅವರು ಇವತ್ತು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಂಜಿತ್. ಓಕೆ ಸತೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಯಾಗಿ. ಹಾಗೆ ಭೀಮನಾಯ್ಕ, ನಿಮಗೂ ಕೂಡ ಥ್ಯಾಂಕ್ ಯು. ಡಿ.ಕೆ. ಸುರೇಶ್ ಅವರನ್ನ ಗುಂಡಿಟ್ಟು ಕೊಲ್ಲಿ ಅನ್ನೋ ಮಾತನ್ನ ನಾನು ಆಡೇ ಇಲ್ಲ. ವಿಚಾರಣೆಗೆ ಯಾವಾಗ ಹಾಜರಾಗಬೇಕು ಅಂತೇಳಿ ನೋಟಿಸ್ ಬಂತೋ ಕೆ.ಎಸ್. ಈಶ್ವರಪ್ಪನವರಿಗೆ, ತಾವು ಹೇಳಿದಂಥ ಮಾತಿಗೆ ಈಗ ಉಲ್ಟಾ ಹೊಡೆದಿದ್ದಾರೆ ಕೆ.ಎಸ್. ಈಶ್ವರಪ್ಪನವರು. ದೇಶ ವಿಭಜನೆ ಬಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ಡಿ.ಕೆ. ಸುರೇಶ್ ಅವರನ್ನ ಗುಂಡಿಟ್ಟು ಕೊಲ್ಲಬೇಕು ಅಂತೇಳಿ ಅವರೇ ಹೇಳಿದ್ರು. ಈಗ ಅವರ ಮಾತಿಗೆ ಅವರು ಉಲ್ಟಾ ಹೊಡೆದಿದ್ದಾರೆ ಕೆ.ಎಸ್. ಈಶ್ವರಪ್ಪನವರು. ಆ ಮೂಲಕ ಕಾಂಗ್ರೆಸ್ನವರು ಇಂಥದ್ದೊಂದು ಹೇಳಿಕೆ ಯಾವಾಗ ಕೆ.ಎಸ್. ಈಶ್ವರಪ್ಪನವರಿಂದ ಬಂತೋ ಎಲ್ಲರೂ ಕೂಡ ಕಿಡಿಕಿಡಿ ಕೆಂಡವಾದ್ರು. ತಮ್ಮ ಹೇಳಿಕೆಯಿಂದ ಮಾಜಿ ಡಿ.ಸಿ.ಎಂ ಈಗ ಯೂಟರ್ನ್ ಹೊಡೆದಿದ್ದಾರೆ. ಇಷ್ಟೆಲ್ಲ ವಿರೋಧ ವ್ಯಕ್ತವಾದ ನಂತರ ವಿಚಾರಣೆಗೆ ನೋಟಿಸ್ ಬರ್ತಾ ಇದ್ದಂತೆ ಈಶ್ವರಪ್ಪ ಯೂಟರ್ನ್ ಹೊಡೆದಿದ್ದಾರೆ. ನಾನು ದೇಶದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಲಿ ಅಂತೇಳಿ ಹೇಳಿದ್ದೇನೆ, ಕಾಂಗ್ರೆಸ್ನಿಂದ ನನ್ನ ಮಾತು ತಿರುಚುವ ಪ್ರಯತ್ನ ಆಗಿದೆ ಅಂತೇಳಿ ಈಶ್ವರಪ್ಪ ಹೇಳಿದ್ದಾರೆ. ನೋಟಿಸ್ಗೆ ಕಾನೂನುಬದ್ಧವಾಗಿ ಉತ್ತರವನ್ನು ಕೊಡುತ್ತೇನೆ ಅಂಥೇಳಿ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪನವರು ಹೇಳಿದ್ದಾರೆ. ಗುಂಡಿಕ್ಕಿ ಕೊಲ್ಲಿ ಅಂತೇಳಿ ನಾನು ಹೇಳಿಲ್ಲ, ನನ್ನ ಹೇಳಿಕೆಯಿಂದ ಮಾಜಿ ಡಿ.ಸಿ.ಎಂ ಯೂಟರ್ನ್ ಹೊಡೆದಿದ್ದಾರೆ. ಈಶ್ವರಪ್ಪನವರು ದೊಡ್ಡ ಚರ್ಚೆ ಆಗ್ತಾ ಇದೆ, ಇದು ದೊಡ್ಡ ಹಂತಕ್ಕೆ ಹೋಗಿದೆ ಅನ್ನೋ ವಿಚಾರ ಎಲ್ಲ ಆದ ನಂತರ ಈಗ ಈಶ್ವರಪ್ಪನವರು ಹಿಂಗೆ ಹೇಳಿದ್ದಾರೆ. ಹಂಗಾದ್ರೆ ಈಶ್ವರಪ್ಪ ಏನು ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಇಬ್ಬರು ರಾಷ್ಟ್ರದ್ರೋಹಿಗಳು ಡಿ.ಕೆ. ಸುರೇಶ್ ಮತ್ತು ವಿನಯ್ ಕುಲಕರ್ಣಿ. ನಾವು ದಕ್ಷಿಣ ಭಾರತವನ್ನ ಬೇರೆ ರಾಷ್ಟ್ರವಾಗಿ ಕೇಳ್ತೀರ ಅಂತ ಹೇಳಿರಲ್ಲ, ಆ ಎರಡು ರಾಷ್ಟ್ರದ್ರೋಹಿಗಳನ್ನ ನಿಮಗೆ ತಾಕತ್ತಿದ್ರೆ ಪಕ್ಷದಿಂದ ಕಿತ್ತು ಬಿಸಾಕಿ ಅವಾಗ ನಿಮಗೆ ಗೊತ್ತಾಗತ್ತೆ ನಿಮ್ಮ ಅಧ್ಯಕ್ಷ ಹೋಗೋದು ಅಂತ. ನಿಮಗೆ ತಾಕತ್ತಿಲ್ಲ, ಹೆಂಗಾರು ಮಾಡಿ ಎಲ್ಲಾರನ್ನೂ ಒಟ್ಟಾಗಿ ಇಟ್ಕೋಬೇಕು, ಎಲ್ಲಾರನ್ನೂ ಒಟ್ಟಾಗಿ ಇಟ್ಕೋಬೇಕು. ಇನ್ನೊಂದು ಬಾರಿ ಈ ರೀತಿ ಮಾತುಗಳಾಡಿದ್ರೆ ಈ ಸಭೆ ಮುಖಾಂತರ ನಾನು ನರೇಂದ್ರ ಮೋದಿ ಅವ್ರಿಗೆ ಹೇಳಕ್ ಇಷ್ಟಪಡ್ತೇನೆ, ಡಿ.ಕೆ. ಸುರೇಶ್, ವಿನಯ್ ಕುಲಕರ್ಣಿ ಇಂಥ ರಾಷ್ಟ್ರದ್ರೋಹಿಗಳು ದೇಶವನ್ನ ಛಿದ್ರ ಮಾಡ್ತೀವಿ ಅಂತ ಹೊರಡ್ತಾರಲ್ಲ, ಅವ್ರಿಗೆ ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ. ಇದನ್ನ ಏನ್ ಅನ್ಕೊಂಡಿದ್ದೀರಿ ದೇಶ ಅಂದ್ರೆ? ಎಚ್.ಕೆ. ಪಾಟೀಲ್ರಿಗೆ ನಾನು ಅವ್ರ ಹೇಳಿಕೆಯನ್ನು ತುಂಬ ಸಂತೋಷದಿಂದ ಮಾಡ್ತೇನೆ. ಅವ್ರ ಕಾನೂನು ಕ್ರಮ ತಗೊಳ್ಳೇಬೇಕು. ನನ್ನ ಬಗ್ಗೆ ಕಾನೂನು ಕ್ರಮ ತಗೊಂಡ್ರೆ ಯಾರ್ಯಾರು ರಾಷ್ಟ್ರದ್ರೋಹಿಗಳು ಅಂತಿದಾರಲ್ಲ ಅವ್ರಿಗೆ ಶಿಕ್ಷೆ ಆಗತ್ತೆ, ನನಗಾಗಲ್ಲ. ನಾನು ಹೇಳಿರೋದೇನು, ಈ ದೇಶದಲ್ಲಿ
ಉತ್ತರ ಭಾರತ ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದಾರಲ್ಲ, ಅಂಥವರು ದೇಶದ್ರೋಹಿಗಳು. ಇದನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಈ ದೇಶ ಒಂದು ಅನ್ನೋಂಥ ಎದೆ ತಟ್ಟಿ ಹೇಳಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಲೋಕಸಭೆಯಲ್ಲಿ. ಈ ಡಿ ಕೆ ಸುರೇಶ್ ಹೇಳಿದ ಮಾತನ್ನು ನಾನು ಒಪ್ಪಲ್ಲ ಅಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿದರು. ನಿಜಕ್ಕೂ ಕೂಡ ನಾನು ಎಚ್ ಕೆ ಪಾಟೀಲ್ರಿಗೆ ಸವಾಲು ಹಾಕ್ತೇನೆ, 24 ಗಂಟೆ ಅಲ್ಲ, ನೀವು ಎಷ್ಟು ಬೇಕಾದ್ರೂ ಸಮಯ ತಗೊಳ್ಳಿ, ನೀವು ಇದನ್ನು ಕೇಸ್ ನನ್ನ ಮೇಲೆ ಹಾಕಬೇಕು. ಇದು ನನ್ನ ಸವಾಲು ನಿಮಗೆ. ಕೋರ್ಟಲ್ಲಿ ನಿಮಗೆ ಛೀಮಾರಿ ಆಗ್ತಾರೋ ರಾಷ್ಟ್ರಭಕ್ತರಿಗೆ ಛೀಮಾರಿ ಆಗ್ತಾರೋ ಗೊತ್ತಾಗುತ್ತೆ. ಗುಂಡಿಕ್ಕಿ ಕೊಲ್ಲಬೇಕು ಅಂತ ನೋ ಎಸ್, ಗುಂಡಿಕ್ಕಿ ಕೊಲ್ಲಬೇಕು ಅಂತ ಕಾನೂನು ತರಬೇಕು ಅಂತ ನಾನು ಹೇಳೋದು. ನರೇಂದ್ರ ಮೋದಿ ಪ್ರಾರ್ಥನೆ ಮಾಡಿರೋದು, ಯಾರು ಈ ರಾಷ್ಟ್ರ ವಿಭಜನೆ ಮಾಡ್ತಾರೆ ಅಂಥವ್ರನ್ನ ವಿಭಜನೆ ಮಾಡೋಂಥ ಪ್ರಯತ್ನ ಮಾಡ್ತಾರೆ ಅಂಥವ್ರ ಬಗ್ಗೆ ಗುಂಡಿಕ್ಕಿ ಕೊಲ್ಲಬೇಕು ಅನ್ನೋಂಥ ಕಾನೂನು ತನ್ನಿ. ಇದನ್ನು ನಾನು ನರೇಂದ್ರ ಮೋದಿಗೆ ಪ್ರಾರ್ಥನೆ ಮಾಡಿದ್ದೇನೆ. ಗುಂಡಿಟ್ಟು ಕೊಲ್ಲಿ ಡಿ ಕೆ ಸುರೇಶ್ಗೆ ಅನ್ನೋಂಥ ಪ್ರಶ್ನೆ ಎಲ್ಲೂ ಉದ್ಭವ ಆಗಿಲ್ಲ, ಎಲ್ಲೂ ಹೇಳೂ ಇಲ್ಲ. ಗುಂಡಿಟ್ಟು ಕೊಲ್ಲಿ ಡಿ ಕೆ ಸುರೇಶ್ಗೆ ಅನ್ನೋಂಥ ಪ್ರಶ್ನೆ ಎಲ್ಲೂ ಉದ್ಭವ ಆಗಿಲ್ಲ, ಎಲ್ಲೂ ಹೇಳೂ ಇಲ್ಲ. ಗುಂಡಿಟ್ಟು ಕೊಲ್ಲಿ ಡಿ ಕೆ ಸುರೇಶ್ಗೆ ಅನ್ನೋಂಥ ಪ್ರಶ್ನೆ ಎಲ್ಲೂ ಉದ್ಭವ ಆಗಿಲ್ಲ, ಎಲ್ಲೂ ಹೇಳೂ ಇಲ್ಲ. ಗುಂಡಿಟ್ಟು ಕೊಲ್ಲಿ ಡಿ ಕೆ ಸುರೇಶ್ಗೆ ಅನ್ನೋಂಥ